ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ನಾಗರ ಪಂಚಮಿ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಇಶಾ ಆದಿಯೋಗಿ ನಾಗಮಂಟಪಕ್ಕೆ ಹರಿದು ಬಂದ ಭಕ್ತರ ದಂಡು. ನಾಗನಿಗೆ ಹಾಲಿನ ಅಭಿಷೇಕ. ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರದ ವೆಂಕಟರಮಣ ಸ್ವಾಮಿಗೆ ಮಹಾಕುಂಭಾಭಿಷೇಕ ಪುನರ್ ನಿರ್ಮಾಣಗೊಂಡು 12 ವರ್ಷಗಳು ಪೂರ್ತಿಯಾದ ಹಿನ್ನೆಲೆ 3 ದಿನಗಳಿಂದ ವೈಭವದಿಂದ ನಡೆದ ಧಾರ್ಮಿಕ ಹೋಮ ಹವನ ಪೂಜಾ ಕಾರ್ಯಕ್ರಮಗಳು. ಸರ್ಕಾರದಿಂದ ಮಂಜೂರಾದ ಭೂಮಿಯಲ್ಲಿ ಬಲಾಢ್ಯರಿಂದ ಅಕ್ರಮ ಭೂ ಕಬಳಿಕೆ, ಸರ್ವೇಯರ್ ಅನ್ನು ತಡೆದು ಭೂ ಕಬಳಿಕೆಗೆ ಬಿಡೋಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸಾಗುವಳಿ ಚೀಟಿದಾರ ರೈತರು. ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮುಂದಾದ ರಾಜ್ಯ ಸರ್ಕಾರ. ಶೀಘ್ರದಲ್ಲಿಯೇ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಬಳಿ ಅಕ್ಕ ಕೆಫೆ ಉದ್ಘಾಟನೆ. ರಿಯಾಯಿತಿ ದರದಲ್ಲಿ ಎಲ್ಲರಿಗೂ ಮನೆಯೂಟ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದ ಶ್ರೀ ಆದಿಯೋಗಿ ಸನ್ನಿಧಿಯಲ್ಲೂ ಇಂದು ನಾಗಪಂಚಮಿ ಪ್ರಯುಕ್ತ ಸದ್ಗುರು ಸನ್ನಿಧಿಯ ಸುತ್ತಲಿನ ಹಳ್ಳಿಗಳ ನೂರಾರು ಭಕ್ತರು ಸದ್ಗುರುಗಳಿಂದ ಪ್ರತಿಷ್ಠಿತಗೊಂಡ ನಾಗ ಹಾಗೂ ಯೋಗೇಶ್ವರ ಲಿಂಗಕ್ಕೆ ಹಾಲನ್ನು ಸಮರ್ಪಿಸಿ ಅಭಿಷೇಕ ಮಾಡಿದರು. ಚಿಕ್ಕಬಳ್ಳಾಪುರ ಹೊರವಲಯದ ಆವಲ್ಗುರ್ಕಿ ಪಂಚಾಯಿತಿಯಲ್ಲಿ ತಲೆ ಎತ್ತಿರುವ ಆದಿಯೋಗಿ ಈಶಾ ಸನ್ನಿಧಿಯಲ್ಲಿ ಇಂದು ನಾಗಪಂಚಮಿ ಅಂಗವಾಗಿ ಸದ್ಗುರುವಿನಿಂದ ಸ್ಥಾಪಿಸಲ್ಪಟ್ಟಿರುವ ನಾಗ ಹಾಗೂ ಯೋಗೇಶ್ವರ ಲಿಂಗಕ್ಕೆ ಹಾಲಾಭಿಷೇಕ ಮಾಡಿದರು. ತುಂಬಿದ ಹಾಲಿನ ಬಿಂದಿಗೆಗಳನ್ನು ಮಕ್ಕಳಿಂದ ದೊಡ್ಡವರವರೆಗೂ ತಮ್ಮ ಹಳ್ಳಿಗಳಿಂದ ಶೋಭಯಾತ್ರೆಯ ಮೂಲಕ ತಂದು ಅದನ್ನು ನಾಗ ಹಾಗೂ ಯೋಗೇಶ್ವರ ಲಿಂಗದ ಸನ್ನಿಧಿಗೆ ಸಮರ್ಪಿಸಿದರು. ಈ ಸಂಪ್ರದಾಯ ಕಳೆದ 2 ವರ್ಷಗಳಿಂದ ಆಚರಣೆಯಲ್ಲಿದ್ದು ಇದು ಒಂದು ವಿಶಿಷ್ಟವಾದ ಮತ್ತು ಪುರಾತನ ಸಂಪ್ರದಾಯವಾಗಿದೆ. ಈ ಕಾರ್ಯದಿಂದ ಅನೇಕ ಪ್ರಯೋಜನಗಳು ದೊರೆಯುತ್ತವೆ ಎಂದು ನಂಬಲಾಗಿದೆ. ಇಲ್ಲಿ ಸದ್ಗುರು ಸನ್ನಿಧಿ ಸ್ಥಾಪನೆಗೊಂಡಾಗಿನಿಂದ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ದಂಡೆ ಹರಿದು ಬರುತ್ತಿದೆ. ವರ್ಷದಲ್ಲಿ 6ಕ್ಕಿಂತ ಹೆಚ್ಚು ವಿಶೇಷ ದಿನಗಳನ್ನು ಆಚರಿಸುವ ಇಶಾ ಸನ್ನಿಧಿ ಈಗ ಧಾರ್ಮಿಕ ಮಾತ್ರವಲ್ಲ, ಪ್ರವಾಸಿ ತಾಣವಾಗಿಯೂ ಮಾರ್ಪಟ್ಟಿದೆ. ಇಂದು ನಾಗಪಂಚಮಿ ಕಾರಣಕ್ಕಾಗಿ ಬೆಂಗಳೂರು, ತುಮಕೂರು ಹಾಗೂ ಉತ್ತರ ಕರ್ನಾಟಕದ ಜನರು ತಂಡೋಪತಂಡವಾಗಿ ಭಾಗವಹಿಸಿ ನಾಗಮಂಟಪಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನೂರಾರು ವರ್ಷಗಳ ಇತಿಹಾಸವಿರುವ ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರದ ವೆಂಕಟೇಶ್ವರ ದೇವಾಲಯ 12 ವರ್ಷಗಳ ಹಿಂದೆ ಜೀರ್ಣೋದ್ಧಾರಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ 3 ದಿನಗಳಿಂದ ಹೋಮ ಹವನಗಳನ್ನು ಹಮ್ಮಿಕೊಂಡಿದ್ದು, ಇಂದು ಮಹಾಕುಂಭಾಭಿಷೇಕ ವೈಭವದಿಂದ ನಡೆಯಿತು. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ಪೋಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶ್ರೀ ಶ್ರೀನಿವಾಸ ಸಾಗರ ಕೆರೆಯ ದಡದಲ್ಲಿರುವ ಶ್ರೀ ವೆಂಕಟರಮಣ ಸ್ವಾಮಿ ಮತ್ತು ಶ್ರೀ ಈಶ್ವರ ದೇವಾಲಯಗಳನ್ನು ನೂರಾರು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ್ದು, ಸೂಕ್ತ ನಿರ್ವಹಣೆ ಇಲ್ಲದೆ ಶಿಥಿಲಗೊಂಡಿತ್ತು. ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಟ್ರಸ್ಟ್ ವತಿಯಿಂದ ದೇವಾಲಯವನ್ನು 12 ವರ್ಷಗಳ ಹಿಂದೆ ಪುನರ್ ನಿರ್ಮಾಣ ಮಾಡಿದ್ದು, ಮೂಲ ವಿನ್ಯಾಸಕ್ಕೆ ಧಕ್ಕೆ ಬಾರದ ರೀತಿ ದೇವಾಲಯವನ್ನು ತೆಗೆದು ಹೊಸದಾಗಿ ನಿರ್ಮಿಸಲಾಗಿತ್ತು. 12 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಕಳೆದ 3 ದಿನಗಳಿಂದ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು, ಸುದರ್ಶನ ಮಂಡಳ ಆರಾಧನೆ ಸೇರಿದಂತೆ ವಿವಿಧ ಹೋಮಗಳನ್ನು ಹಮ್ಮಿಕೊಂಡಿದ್ದು, ಇಂದು ಪಂಚಮಿಯಂದು ಮಂಗಳವಾರ ಮಹಾಕುಂಭಾಭಿಷೇಕ ನಡೆಸಲಾಯಿತು.
ಕುಂಭಾಭಿಷೇಕ ನಡೆಯುವ ವೇಳೆ ವಿಮಾನ ಗೋಪುರದ ಮೇಲೆ ಗರುಡ ದೇವಾಲಯವನ್ನು ಪ್ರದರ್ಶನ ಹಾಕಿದ್ದು ಭಕ್ತರನ್ನು ನಿಬ್ಬೆರಗಾಗಿಸುವಂತೆ ಮಾಡಿತು. लक्ष्मीपते गौरीपते उमापते हरिओमेन नमस्तेगा नमस्ते 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 नमो नमः या देवी सर्वभूतेषु मातृरूपेण समस्थिता नमस्ते 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 नमो नमः. ಕಾರ್ಯಕ್ರಮದಲ್ಲಿ ಉದ್ಯಮಿ ಟ್ರಸ್ಟ್ ಅಧ್ಯಕ್ಷ ಕೆಎಂ ಶ್ರೀನಿವಾಸಮೂರ್ತಿ, ಸಂಚಾಲಕ ಎಂ ಜಯರಾಮ್, ಯಲುವಳ್ಳಿ ರಮೇಶ್, ಟ್ರಸ್ಟಿಗಳಾದ ಲಕ್ಷ್ಮೀ ನರಸಪ್ಪ, ಉಮೇಶ್ ರೆಡ್ಡಿ, ಶ್ರೀನಿವಾಸ್, ಗೋವಿಂದರಾಜು ಮುಂತಾದವರು ಪೂಜಾ ಕಾರ್ಯಗಳಲ್ಲಿ ಭಾಗಿಯಾದರು. 1300 ವರ್ಷಗಳ ಹಿಂದೆ ಕಟ್ಟಿರುವಂಥ ವೆಂಕಟರಮಣ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತವಾದ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ನೋಡಿದ್ದೀರಾ ಅಂದರು. ನಾನು ಈ ಕೊಲ್ಮೇನಹಳ್ಳಿ ಸಂಬಂಧ ಜಾಸ್ತಿ ಇದೆ, ಇಲ್ಲಿ ಕೆಲವು ವರ್ಷಗಳಿದ್ದೆ ನಮ್ಮ ತಾಯಿ ಜೊತೆ, ಆಗ ನೋಡಿದ್ದೀನಿ, ಈಗ ನೋಡಿಲ್ಲ ಜಯರಾಮ್. ಬನ್ನಿ ಹೋಗೋಣ ಅಂತ ಕಟ್ಟೆ ಮೇಲೆ ಮುಂದ್ಗಡೆ ಬಂದು ದೇವಸ್ಥಾನ ಸುತ್ತಾಕೋದು. ಹಿಂದೆ ಒಂದು ದೊಡ್ಡ ಹಳ್ಳಿ ಮರ, ಅದ್ರ ಬೇರುಗಳು ಹೋಗ್ಬಿಟ್ಟು ಸಂಪೂರ್ಣವಾಗಿ ದೇವಸ್ಥಾನ ತುಂಬ ಶಿಥಿಲಾಗಿ ಈ ಭರತನಾಟ್ಯ ಮಾಡೋ ರೀತಿಯಲ್ಲಿ ಡ್ಯಾನ್ಸ್ ಥರ ಭಾಳ ವಕ್ರವಾಗಿ ಇಡೀ ದೇವಸ್ಥಾನ ಮೇಲೆದ್ದಿತ್ತು. ಹಾಗಾಗಿ ಏನಾದರೂ ಮಾಡಬೇಕಲ್ಲಣ್ಣ, ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಜಯರಾಮ್ ಅಂದರು. ಏನು ಮಾಡೋಕ್ಕಾಗ ಜಯರಾಮ್, ನಾನು ಏನೋ ಒಂದಷ್ಟು ಕೊಡ್ತೀನಿ, ನೀವೊಂದು ಸಂಚಾಲಕರಾಗಿ ಎಲ್ಲರ ಹತ್ರ ಒಂದಷ್ಟು ಕಾಂಟ್ರಿಬ್ಯೂಷನ್ ತೊಗೊಂಡು ಇದು ಮಾಡಿದ್ರೆ ಹಂಗಾಗಲ್ಲಣ್ಣ, ಇದು ಯಾರಾದರೂ ದೊಡ್ಡ ಕೈ ಪುಣ್ಯಾತ್ಮ ದೊಡ್ಡವ್ರು ಹಾಕಬೇಕು ಅಂದರು. ಆಗ ನಮ್ಮ ಶ್ರೀನಪ್ಪನವ್ರ ಮಾವನವರು ಆದಿಕೇಶಲು ಸಾಹೇಬರು TTD ಅಧ್ಯಕ್ಷರಾಗಿದ್ದರು. ಅದನ್ನು ನೆನಪು ಮಾಡಿ ಶ್ರೀನಪ್ಪನವರು ನಿಮ್ಮ ಮನೆಗೆ ಬರ್ತಿರ್ತಾರೆ, ನಿಮ್ಗೆ ಆತ್ಮೀಯ ಸ್ನೇಹಿತರಲ್ವಾ ಅಂದರು. ಹೌದೌದು ಅಂದೆ. ನೋಡೋಣ ಅವ್ರು ಮನ್ಸು ಮಾಡಿದ್ರೆ ಆಗುತ್ತೆ ಅಂತ ಜಯರಾಮ್ ಅಂದರು. ಹಂಗೆ ಮುಂದ್ಗಡೆ ಕಟ್ಟೆ ಮೇಲೆ ಕೂತ್ಕೊಂಡು ದೇವಸ್ಥಾನ ಒಂದು ರೌಂಡ್ ಹಾಕಿ ಸೀನಣ್ಣಗೆ ಫೋನ್ ಮಾಡಿದೆ. ಒಂದೇ ರಿಂಗಿಗೆ ತೊಗೊಂಡ್ರು ಸೀನಣ್ಣ. ಏನು ರಮೇಶಣ್ಣ ಅಂದರು. ಸೀನಣ್ಣ ಹಿಂಗೆ ಆಗಿದೆ, ನಿನ್ನ ಹೆಸರೇ ಶ್ರೀನಿವಾಸ ಮೂರ್ತಿ ಶ್ರೀನಿವಾಸನು, ದಯವಿಟ್ಟು ಇಲ್ಲಿ 1200-300 ವರ್ಷಗಳ ಹಿಂದೆ ಆಗಿರೋದು, ದಯವಿಟ್ಟು ಅದನ್ನೇನಾದ್ರು ಜೀರ್ಣೋದ್ಧಾರ ಮಾಡಬೇಕು, ನೀವು ದೊಡ್ಡ ಮನ್ಸು ಮಾಡಬೇಕು ಅಂದೆ. ಯಾವ್ದು ಬರಬೇಕು ಹೇಳು ಅಂದರು. ನೆಕ್ಸ್ಟ್ ಒಂದು ಸಾಟರ್ಡೆ ಹೇಳಿದ್ವಿ, ಅವತ್ತು ಬಂದ್ವಿ, ಎಲ್ಲ ನೋಡಿದ್ವಿ, ಮಾಡ್ಸೋಣ ಬಿಡು ಅಂದರು. ಹಂಗೆ ಮಾಡಿಸ್ಬಿಟ್ಟು ಹೊರಟೋದ್ರು. ಆಮೇಲೆ ಸಂಕಲ್ಪ ಮಾಡಿ ಭೂಮಿ ಪೂಜೆ ಮಾಡೋಕ್ಕೆ ತಮಿಳ್ನಾಡಿಂದ ಅದರ ಅರ್ಚಕರನ್ನ ಕರ್ಕೊಂಬಂದರು. ಸುಮಾರು 15 ವರ್ಷದ ಹಿಂದೆ ನಾವಿಲ್ಲಿ ಬರೋದು ಕಾರಣಕರ್ತರು ನಮ್ಮ ಜಯರಾಮ್ ಅವರು ಮತ್ತು ಪತ್ರಕರ್ತರಾದ ಜಯರಾಮ್ ಅವರು ಮತ್ತು ಯಳವಳ್ಳಿ ರಮೇಶ್ ಅವರು, KV ನಾಗರಾಜರವರು ಮತ್ತು ಸ್ಥಳೀಯರಾದ ನಮ್ಮ YV ನರಸಿಂಹಯ್ಯನವರ ಮಕ್ಕಳು, ಇವರೆಲ್ಲ ಸೇರಿ ಇತಿಹಾಸ ಪ್ರಸಿದ್ಧ ಶ್ರೀನಿವಾಸ ಸಾಗರದ ಬಳಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದೇವಾಲಯ ಅತ್ಯಂತ ಶಿಥಿಲವಾಗಿದ್ದು ಸಂಪೂರ್ಣವಾಗಿ ಜೀರ್ಣವಾಗಿ ಗಿಡ ಮರಗಳೆಲ್ಲ ಬೆಳೆದು ಬುಡದ ಸಮೇತ ಫೌಂಡೇಶನ್ ಸಮೇತ ಮೇಲೆದ್ದು ಕಾಣುತ್ತಿತ್ತು. ಆದ್ದರಿಂದ ಪೂಜಾ ಕೈಂಕರ್ಯಗಳು ಏನೇ ನಡೆದರೂ ಕೂಡ ಇಲ್ಲಿ ಈ ಭಾಗದ ಜನ ತಿರುಪತಿ ಎಂದೇ ಇಲ್ಲಿ ಪ್ರಖ್ಯಾತಿ. ತಿರುಪತಿಗೆ ಹೋಗೋರು ಕೂಡ ಇಲ್ಲಿ ಬಂದು ನಿಂತು ಮತ್ತೆ ಹೋಗ್ತಾಯಿದ್ರು. ಅಷ್ಟೊಂದು ಪ್ರಖ್ಯಾತಿ ಉಳ್ಳ ಈ ಒಂದು ದೇವಾಲಯ ಕಾಲಾನಂತರ ಶಿಥಿಲಗೊಂಡಿದ್ದ ಕಾರಣ ಇವೆರಡೂ ಒಂದೇ ಸಂಕೀರ್ಣದಲ್ಲಿದೆ. ಇಲ್ಲಿ ಈಶ್ವರನ ದೇವಸ್ಥಾನ, ಪಾರ್ವತಿ ಅಮ್ಮನವರ ದೇವಸ್ಥಾನ ಮೊದಲುಗೊಂಡು ಒಂದೇ ಒಂದು ಗೋಪುರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಕೂಡಿದಂತಹ ವಿಗ್ರಹಗಳು ಇಲ್ಲಿದ್ದರಿಂದ ಇದು ಒಂದು ದೇವಾಲಯ ಸಂಕೀರ್ಣ. ಶಿವಪಾರ್ವತಿ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯ ಒಂದು ಸಂಕೀರ್ಣ. ಇದನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕು ಅಂತ
ನಾವಿಲ್ಲಿ ಬಂದಾಗ ಬಹಳ ಜೀರ್ಣ ವ್ಯವಸ್ಥೆಯಲ್ಲಿತ್ತು. ಬೇಸಿಗೆ ಕಾಲವಾಗಿದ್ದರೂ ಸಹ ತೀವ್ರವಾಗಿ ಬೆಳೆಗಳೆಲ್ಲ ಒಣಗೋಗಿ ಅತೀವ ಕಷ್ಟದಲ್ಲಿದ್ದಾಗ ಇಲ್ಲಿ ಬಂದು ನಾವು ಒಂದು ಸಂಕಲ್ಪವನ್ನು ಮಾಡಿದಾಗ ಆ ಕ್ಷಣದಲ್ಲೇ ಮಳೆ ಬಿದ್ದು, ವಿಪರೀತವಾದ ಮಳೆ ಬಿದ್ದು, ಜೋರಾದ ಮಳೆ ಬಿದ್ದು ಕೋಡಿ ಹರಿದಂಥ ನಾವು ಅದನ್ನೇ ಒಂದು ದೇವರು ಕೊಟ್ಟ ಆಜ್ಞೆ ಅಂತ ಹೇಳಿ ಆವತ್ತಿನಿಂದಲೇ ಕೆಲಸ ಕಾರ್ಯಗಳನ್ನೆಲ್ಲ ಶುರು ಮಾಡಿದ್ವಿ. ನಮ್ಮ ರಮೇಶ್ರವರು, ನಾಗರಾಜ್ರವರು ಇರ್ಬೋದು, ಮತ್ತು ಜಯರಾಮ್ ಅವರು, ಜ್ಞಾತಪ್ಪನವರು ಇರ್ಬೋದು, ಸ್ಥಳೀಯರೆಲ್ಲರೂ, ಗ್ರಾಮಸ್ಥರು, ಬಂಡಮ್ಮನಹಳ್ಳಿಯವರು, ಇವರೆಲ್ಲ ಸೇರಿ ಈ ಒಂದು ದೇವಾಲಯವನ್ನು ಅದ್ಭುತವಾಗಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಯಿತು. 12 ವರ್ಷಗಳ ಹಿಂದೆ ತಿರುಪತಿ ತಿರುಮಲ ದೇವಸ್ಥಾನದಿಂದ ಸಂಪೂರ್ಣವಾದ ಮುಖ್ಯ ಅರ್ಚಕರೇ ಬಂದು ಪ್ರತಿಷ್ಠಾಪನಾ ಮಹೋತ್ಸವವನ್ನು ಭಾಳ ವೈಭವವಾಗಿ ನಡೆಸಿ ತಿರುಪತಿಯ ಕಲ್ಯಾಣೋತ್ಸವವನ್ನು ಸಹ ಚಿಕ್ಕಬಳ್ಳಾಪುರದ ಸ್ಟೇಡಿಯಂನಲ್ಲಿ ನಡೆಸಲಾಯಿತು. ಮಹಾಕುಂಭಾಭಿಷೇಕ ಮಹೋತ್ಸವಕ್ಕೆ ಕೋಚಿಮೂಲ್ ಮಾಜಿ ಅಧ್ಯಕ್ಷ ಕೆ.ವಿ. ನಾಗರಾಜ್, ಭಗತ್ ಸಿಂಗ್ ಚಾರಿಟಬಲ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮುಂತಾದವರು ಪಾಲ್ಗೊಂಡಿದ್ದರು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆ.ಎಸ್. ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸುಮಾರು ವರ್ಷದ ಹಿಂದೆ ಸರ್ಕಾರದಿಂದ ಮಂಜೂರಾಗಿರುವ ಭೂಮಿಯಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ದಲಿತ ಸಮುದಾಯಕ್ಕೆ ಸೇರಿರುವ ಜಮೀನುಗಳನ್ನು ಬಲಾಢ್ಯರು ಅಕ್ರಮವಾಗಿ ಭೂ ಕಬಳಿಕೆ ಮಾಡುತ್ತಿರುವ ಆರೋಪದಡಿ ಸರ್ವೆ ಕಾರ್ಯಕ್ರಮಕ್ಕೆ ಮುಂದಾದ ಸರ್ವೇಯರನ್ನು ತಡೆದ ಸಾಗುವಳಿ ಚೀಟಿದಾರರು ಭೂ ಕಬಳಿಕೆಗೆ ಬಿಡುವುದಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಿಮ್ಮತ್ ಕಟ್ಟಿದ್ದೀವಿ, ಪೊಸಿಷನ್ ನಾವಿದ್ದೀವಿ. ಇದು ಟೋಟಲ್ 42 ಎಕರೆ 22 ಕುಂಟೆ ಇರೋದು. ಮಾಡ್ತೀನಿ ಅಂದ್ರೆ ಮಾಡ್ರಿ, ಹಂಗೂ ಮಾಡ್ರಿ. ದೇವನಹಳ್ಳಿ ತಾಲೂಕಿನ ಸುಣಘಟ್ಟ ಗ್ರಾಮದ ಸರ್ವೆ ನಂಬರ್ 59ರಲ್ಲಿ ಸರ್ಕಾರದಿಂದ ಮಂಜೂರಾದ ಸುಮಾರು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು, ಇದೀಗ ಬಲಾಢ್ಯರು ಅಕ್ರಮವಾಗಿ ಭೂ ಕಬಳಿಕೆ ಮುಂದಾಗಿದ್ದಾರೆ. ಈ ಬಗ್ಗೆ ರೈತ ರವಿಕುಮಾರ್ ಮಾತನಾಡಿ, ಕೆಲವು ಭೂಗಳ್ಳರು ದಲಿತ ಸಮುದಾಯಗಳಿಗೆ ಸೇರಿರುವ ಜಮೀನುಗಳನ್ನು ಅತಿಕ್ರಮಿಸಿ ಭೂ ಕಬಳಿಕೆ ಮಾಡುತ್ತಿದ್ದಾರೆ. ಇಲ್ಲಿನ ಯಾರೂ ಸಹ ಯಾವುದೇ ಒಂದು ಮಾರಾಟ ವಹಿವಾಟಾಗಲಿ ಸಬ್ ರಿಜಿಸ್ಟರ್ನಲ್ಲಿ ನೋಂದಣಿ ಮಾಡಿರುವುದಿಲ್ಲ. ಕೆಲವು ಪಟ್ಟಬದ್ಧ ಹಿತಾಸಕ್ತಿಯವರು ಅಕ್ರಮವಾಗಿ ಜಮೀನುಗಳನ್ನು ಲಪಟಾಯಿಸಲು ಮುಂದಾಗಿದ್ದಾರೆ ಎಂದು ದೂರಿದರು. 2014ರಿಂದ ಭೂ ಕಬಳಿಕೆ ವಿಚಾರವಾಗಿ ಗಮನಕ್ಕೆ ಬಂದ ನಂತರ ದಿನಗಳಿಂದಲೂ ಸಹ ಹೋರಾಟ ಮಾಡುತ್ತಿದ್ದೇವೆ. ಇದೀಗ ಏಕಾಏಕಿ ಕಾಂಪೌಂಡ್ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಯಾರಿಗೂ ಸಹ ಯಾವುದೇ ಒಂದು ನೋಟಿಸ್ ಸಹ ನೀಡಿರುವುದಿಲ್ಲ. ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿರುವ ಬಗ್ಗೆ ಶಂಕೆ ಇದೆ. ಸರ್ಕಾರದ ಗಮನಕ್ಕೂ ಸಹ ತರುವ ಪ್ರಯತ್ನ ಮಾಡಲಾಗುತ್ತದೆ. ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ ಮತ್ತು ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಗ್ರಾಮದ ಮುನಿಕೃಷ್ಣಪ್ಪ ಮಾತನಾಡಿ, ಹಿಂದೆ 1974-75ನೇ ಸಾಲಿನಲ್ಲಿ ಜಮೀನು ಮಂಜೂರಾಗಿದ್ದು, ಅಕ್ರಮ ಸಕ್ರಮದಡಿಯಲ್ಲಿ 2003-4ರಲ್ಲಿ ಭೂಮಿಯ ಹಕ್ಕುಪತ್ರವನ್ನು 1992ರಲ್ಲಿ 14 ಜನರಿಗೆ ಹಕ್ಕುಪತ್ರ ನೀಡಲಾಗಿತ್ತು. ಸ್ಥಳೀಯ ಪಕ್ಕದ ಜಮೀನುಗಳವರೆಗೂ ಸಹ ಯಾವುದೇ ಗಮನಕ್ಕೆ ತರದೆ ಪೊಲೀಸರ ರಕ್ಷಣೆ ಪಡೆದು ಸರ್ವೆ ನಡೆಸಿ ಕಾಂಪೌಂಡ್ ನಿರ್ಮಾಣ ಮಾಡಲು ಮುಂದಾಗಿರುವುದನ್ನು ಗಮನಿಸಿದ ರೈತರು ಎಲ್ಲ ದಾಖಲೆಗಳು ಕಾನೂನಿನ ಚೌಕಟ್ಟಿನಲ್ಲಿದ್ದರೂ ಸಹ ಭೂಮಿ ಕಬಳಿಸಲು ಮುಂದಾಗಿದ್ದು, ಅಂತವರ ವಿರುದ್ಧ ಸರ್ಕಾರದ ಅಧೀನ ಅಧಿಕಾರಿಗಳು ಕೂಡಲೇ ಕ್ರಮ ಜರುಗಿಸಬೇಕು ಎಂದರು. SC ಜಮೀನುಗಳಿದ್ವು, ಕೆಲವರು ಭೂ ಕಬಳಿಕೆ ಮಾಡಿ ಭೂ ಕಳ್ಳರಿದ್ದಾರೆ, ಆಕ್ರಮಿಸಿದ್ದಾರೆ. ಇದರ ಪರವಾಗಿ ನಾವು ಯಾರು ಒಂದು ಶೇಲ್ಡೇಟ್ ಮಾಡಿಲ್ಲ, ಒಂದು ಸಬ್ರಿಜಿಸ್ಟರ್ ಮಕ ನೋಡಿಲ್ಲ. ಅದನ್ನು ಎಲ್ಲೋ ಕೂತ್ಕೊಂಡು ಎಲ್ಲೋ ಬೋಗಸ್ ಮಾಡಿ ಎಲ್ಲೋ ಪೋಡಿ ಮಾಡಿ 2014ರಲ್ಲಿ ನಮ್ಗೆ ಗೊತ್ತಾಯಿತು. ಆವಾಗಿಂದ ಹೋರಾಟ ಮಾಡ್ತಾಯಿದ್ವಿ. ಆವಾಗಿಂದ ಭೂ ಕಬಳಿಕೆ ಮಾಡಿದರನ್ನು ಓಡಿಸ್ತಾನೆ ಇದ್ದೀವಿ. ಇವಾಗ ಏಕೆ ಬಂದು ಪೊಲೀಸು ಪ್ರೊಡಕ್ಷನ್ ತಗೊಂಡು ಯಾರಿಗೂ ಅಕ್ಕಪಕ್ಕ ನೋಟಿಸ್ ಕೊಡ್ತೀರಾ, ಆಜು ಬಾಜು ಯಾರಿಗೂ ಮಾಡ್ತೀರಾ, ಬೋಗಸ್ ಮಾಡಿ ಇವಾಗ ಏಕೆ ಬಂದು ನನ್ನ ಅಕ್ರಮವಾಗಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸಾಗುವಳಿ ಚೀಟಿದಾರರ ಭೂಮಿಗೂ ಕಾಂಪೌಂಡ್ ಹಾಕಲು ಮುಂದಾದ ಖಾಸಗಿಯವರ ಮೇಲೆ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ವಿಶ್ವನಾಥಪುರ ಪೊಲೀಸರು ಸ್ಥಳಕ್ಕೆ ಆಗಮಿಸಿದರು. ಈ ವೇಳೆ ಸುಣಘಟ್ಟ ಗ್ರಾಮಸ್ಥರಾದ ನಾಗರಾಜಪ್ಪ, ಮುನಿಶಾಮಪ್ಪ, ನರಸಿಂಹಪ್ಪ, ಮುನಿರಾಜು, ಪ್ರಕಾಶ್, ಸರ್ವೇಯರ್ ಮೂರ್ತಿ ನಾಯಕ್, ಊರಿನ ಗ್ರಾಮಸ್ಥರು, ವಿಶ್ವನಾಥಪುರ ಪೊಲೀಸರು ಇದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಶ್ರೀ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿ ಚಿಕ್ಕಬಳ್ಳಾಪುರ 110ನೇ ಶ್ರೀ ಸಿವಿವಿ ಜಯಂತಿ ಹಾಗೂ 29ನೇ ದತ್ತಿ ದಿನಾಚರಣೆ ದಿನಾಂಕ 30ನೇ ಜುಲೈ 2025. ಸ್ಥಳ ಸಿವಿವಿ ಒಳಾಂಗಣ ಕ್ರೀಡಾಂಗಣ, ಶ್ರೀ ಸಿವಿವಿ ಕ್ಯಾಂಪಸ್ ಚಿಕ್ಕಬಳ್ಳಾಪುರ. ಸರ್ವರಿಗೂ ಆದರದ ಸ್ವಾಗತ. ಕೆವಿ ನವೀನ್ ಕಿರಣ್ ಅಧ್ಯಕ್ಷರು, ಶ್ರೀ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿ ಚಿಕ್ಕಬಳ್ಳಾಪುರ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಇಎನ್ಟಿ, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸಾರ್ವಜನಿಕರಿಗೆ ಆರೋಗ್ಯದಾಯಕ ಊಟವನ್ನು ಕೈಗೆಟಕುವ ದರದಲ್ಲಿ ಪೂರೈಸುವ ದೂರದೃಷ್ಟಿ ಹಾಗೂ ಹೋಟೆಲ್ ಮೂಲಕ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಈಗಾಗಲೇ ಅಕ್ಕ ಕೆಫೆ ಸಿದ್ಧವಾಗಿದ್ದು 1-2 ವಾರಗಳಲ್ಲಿ ಚಾಲನೆ ನೀಡಲಿದ್ದಾರೆ. ಆ ಕೆಫೆ ಹೇಗಿದೆ, ಎಲ್ಲಿದೆ ಗೊತ್ತಾ? ನೋಡೋಣ ಬನ್ನಿ. ಗ್ರಾಮೀಣ ಪ್ರದೇಶದಲ್ಲಿ ಸ್ಥಳೀಯ ಆಹಾರವನ್ನು ರುಚಿಯಾಗಿ ಕೈಗೆಟುಕುವ ದರದಲ್ಲಿ ಒದಗಿಸಲು ಮಹಿಳೆಯರೇ ನಡೆಸುವ 50 ಕೆಫೆ ಸಂಜೀವಿನಿ ಅಕ್ಕ ಕೆಫೆ ಕ್ಯಾಂಟೀನ್ಗಳನ್ನು ತೆರೆಯಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ರಾಜ್ಯದಲ್ಲಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಡಿ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನವನ್ನು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಮಹಿಳೆಯರು ತಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಜೀವನೋಪಾಯದೊಂದಿಗೆ ಸಬಲೀಕರಣದ ಬದುಕನ್ನು ರೂಪಿಸಿಕೊಳ್ಳುವಲ್ಲಿ ಅವಶ್ಯಕ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿಗಳನ್ನು ಏರ್ಪಡಿಸಿ ಪ್ರತಿಯೊಬ್ಬ ಮಹಿಳೆಯನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವಲ್ಲಿ ಸೂಕ್ತ ಅವಕಾಶಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಮಹಿಳೆಯರಿಗೆ ರಾಜ್ಯ ಸರ್ಕಾರವು 2024-25ನೇ ಸಾಲಿನ ಆಯವ್ಯಯ ಖಂಡಿಕೆ 228ರಲ್ಲಿ ಅಕ್ಕ ಕೆಫೆ ನಡೆಸಿ ಆರ್ಥಿಕ ಸಬಲೀಕರಣಕ್ಕೆ ಮುಂದಾಗಿದೆ. ಈ ಅಕ್ಕ ಕೆಫೆ ಕ್ಯಾಂಟೀನ್ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಸಂಕೀರ್ಣದಲ್ಲಿ ನಿರ್ಮಾಣವಾಗಿದ್ದು ಉದ್ಘಾಟನೆಗೆ ಸಿದ್ಧಗೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ 2 ಅಕ್ಕ ಕೆಫೆಗಳ ನಿರ್ಮಾಣ ಮಾಡಲು ಮುಂದಾಗಿರುವ ಜಿಲ್ಲಾಡಳಿತ ಒಂದು ಡಿಸಿ ಕಚೇರಿ ಸಂಕೀರ್ಣದಲ್ಲಿ ಮತ್ತೊಂದು ನಂದಿ ಗಿರಿಧಾಮದಲ್ಲಿ ಸ್ಥಾಪಿಸಲು ಮುಂದಾಗಿದೆ. ಜಿಲ್ಲಾಡಳಿತ ಭವನದಲ್ಲಿ 10 ಲಕ್ಷ ವೆಚ್ಚದಲ್ಲಿ ಈಗಾಗಲೇ ಸಿದ್ಧತೆಗೊಂಡು ಆಹಾರ ಸರಬರಾಜಿಗೆ ಕಾಯುತ್ತಿದ್ದಾರೆ. ನಂದಿ ಬೆಟ್ಟದಲ್ಲಿ ಇತ್ತೀಚೆಗೆ ನಡೆದ ಕ್ಯಾಬಿನೆಟ್ ಸಭೆಯಂದೇ ಶಂಕುಸ್ಥಾಪನೆ ನೆರವೇರಿಸಿದೆ. ಈ ಅಕ್ಕ ಕೆಫೆ ಚಟುವಟಿಕೆಯಡಿ ಉತ್ತಮ ಗುಣಮಟ್ಟದ ರುಚಿ ಪೌಷ್ಟಿಕ ಆಹಾರವನ್ನು ಸಾರ್ವಜನಿಕರಿಗೆ ಕೈಗೆಟುಕುವ ದರದಲ್ಲಿ ಪೂರೈಸುವ ದೂರದೃಷ್ಟಿಯೊಂದಿಗೆ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿರುವ ಅಕ್ಕ ಕೆಫೆ ನಡೆಸಲು ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಮರಳಿ ಸ್ವಸಹಾಯ ಸಂಘಕ್ಕೆ
ಜವಾಬ್ದಾರಿ ವಹಿಸಿದೆ ಎಂದು ಡಿಎಸ್ ಅತೀಕ್ ಪಾಷಾ ತಿಳಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಪ್ರಾರಂಭಿಸಲು ಉದ್ದೇಶಿಸಿರುವ ಅಕ್ಕ ಕೆಫೆ ಪ್ರತ್ಯಕ್ಷಾಕೆಗಳನ್ನು ಆಯೋಜಿಸಿ ರಾಜ್ಯಾದ್ಯಂತ ಒಂದೇ ಮಾದರಿಯ ಕೆಫೆಗಳನ್ನು ಸ್ಥಾಪಿಸುವ ಗುರಿ ಹೊಂದಲಾಗಿದೆ. ಅಕ್ಕ ಕೆಫೆ ಕಾರ್ಯಕ್ರಮವನ್ನು ಸಮುದಾಯ ಆಧಾರಿತ ಉತ್ತಮ ಆಹಾರ ಸೇವಾ ಉದ್ಯಮವಾಗಿ ಅಭಿವೃದ್ಧಿಪಡಿಸುವ ಮೂಲಕ ಕರ್ನಾಟಕ ರಾಜ್ಯಾದ್ಯಂತ ಮಹಿಳೆಯರಿಂದಲೇ ನಿರ್ವಹಿಸಲ್ಪಡುವ ಆಹಾರ ಸೇವಾ ಉದ್ಯಮಗಳನ್ನು ಸಂವರ್ಧನೆಗೊಳಿಸುವ ಸಂಬಂಧ ಕೇರಳ ರಾಜ್ಯದ ಕುಟುಂಬಶ್ರೀ ರಾಷ್ಟ್ರೀಯ ಸಂಪನ್ಮೂಲ ಸಂಸ್ಥೆಯ ತಾಂತ್ರಿಕ ಬೆಂಬಲವನ್ನು ಪಡೆಯಲಾಗುತ್ತಿದೆ. ಜಿಲ್ಲಾಡಳಿತ ಭವನದಲ್ಲಿ ಉದ್ಘಾಟನೆಗೊಂಡ ತಕ್ಷಣವೇ ಜಿಲ್ಲೆಯ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲೂ ಅಕ್ಕ ಕೆಫೆ ನಿರ್ಮಾಣ ಮಾಡಲಾಗುತ್ತಿದ್ದು, ಆಯಾ ತಾಲೂಕು ಪಂಚಾಯಿತಿ ಇಒಗಳಿಗೆ ಈ ಕೆಫೆಗಳ ನಿರ್ವಹಣೆ ಜವಾಬ್ದಾರಿ ನೀಡಲಾಗಿದ್ದು, ಚಿಕ್ಕಬಳ್ಳಾಪುರ ನಗರ ಪ್ರದೇಶ ಟಿಪಿಎಸ್ ಕಚೇರಿ ಆವರಣದಲ್ಲೊಂದು ಕೆಫೆ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ. ಪ್ರತಿಯೊಂದು ತಾಲೂಕಿನಲ್ಲೂ ಈಗಾಗಲೇ ಇಂದಿರಾ ಕ್ಯಾಂಟೀನ್ಗಳು ಸುಸ್ಥಿತಿಯಲ್ಲಿದ್ದು, ಅಲ್ಲಿ ನೀಡುವ ಊಟ ತಿಂಡಿ 100ಕ್ಕೆ 100 ರಿಯಾಯಿತಿ ದರದಲ್ಲಿದ್ದರೆ, ಅಕ್ಕ ಕೆಫೆಯಲ್ಲಿ ಸ್ವಲ್ಪ ರಿಯಾಯಿತಿ ದರವಿದ್ದರೂ ಇಂದಿರಾ ಕ್ಯಾಂಟೀನ್ ಬದಲು ಪೂರ್ಣ ಪ್ರಮಾಣದ ಹೋಟೆಲಿನಂತೆ ಈ ಅಕ್ಕ ಕೆಫೆಗಳು ನಡೆಸಲು ಸರ್ಕಾರ ಮುಂದಾಗಿದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸಹೋದರ ಸಹೋದರಿಯರ ನಡುವೆ ಉತ್ತಮ ಬೆಸುಗೆ, ಬಾಂಧವ್ಯ ವೃದ್ಧಿಗೊಳಿಸುವ ಹಬ್ಬವೆಂದೇ ಕರೆಯುವ ನಾಗರ ಪಂಚಮಿ ಹಬ್ಬದ ಸಂಭ್ರಮ ವಾಣಿಜ್ಯ ನಗರಿ ಚಿಂತಾಮಣಿ ತಾಲೂಕಿನೆಲ್ಲೆಡೆ ಮಂಗಳವಾರ ಕಂಡುಬಂತು. ಹಾಲು ಕೀರುಂಡು ಹೋಗೆ ನಾಗಮ್ಮ, ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಬರುವ ಶ್ರೀಮುಖ ನಾಮ ಸಂವತ್ಸರ ಶ್ರಾವಣ ಮಾಸ ಶುದ್ಧ ನಾಗರ ಪಂಚಮಿಯನ್ನು ಮಹಿಳೆಯರು ಉತ್ತಗಳಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ ನಾಗರ ಪಂಚಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ. ನಾಗರ ಪಂಚಮಿ ದಿನವಾದ ಇಂದು ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಬೆಳ್ಳಂಬೆಳಗ್ಗೆಯೇ ನಾಗರ ಉತ್ತಗಳ ಬಳಿ ತಮ್ಮ ಕುಟುಂಬದ ಪರಿವಾರದೊಂದಿಗೆ ತೆರಳಿ ಉತ್ತಕ್ಕೆ 3 ಬಾರಿ ಪ್ರದಕ್ಷಿಣೆ ಹಾಕಿ ಹಾಲೆರೆದು ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಿದ್ದು ಕಂಡುಬಂತು. ಏಳು ಅಕ್ಕ ತಂಗಿ ನೀನೇ ನಾಗಮ್ಮ. ಇನ್ನು ನಾಗರ ಪಂಚಮಿ ಎಂದು ಉತ್ತಗಳಿಗೆ ಹಾಲೆರೆದು ಪೂಜಿಸಿದರೆ ಅಕ್ಕ ತಂಗಿಯರ ನಡುವೆ, ಅಣ್ಣ ತಮ್ಮಂದಿರ ನಡುವೆ ಒಳ್ಳೆ ಅನುಬಂಧ ವೃದ್ಧಿಯಾಗುತ್ತೆಂಬ ನಂಬಿಕೆ ಇದೆ. ಅದರಲ್ಲೂ ವಿಶೇಷವಾಗಿ ನಾಗರ ಪಂಚಮಿಯಂದು ಅತ್ತೆ ಮನೆಯಿಂದ ತವರು ಮನೆಗೆ ಬರುವ ಹೆಣ್ಣು ಮಕ್ಕಳು ತಮ್ಮ ಅಣ್ಣ ತಮ್ಮಂದಿರ ನಡುವೆ ಯಾವುದೇ ವೈರತ್ವವಿಲ್ಲದೆ ಉತ್ತಮ ಆರೋಗ್ಯ ಭಾಗ್ಯ ಸಂಪತ್ತು ಗಳಿಸಲಿ ಎಂಬ ಬಯಕೆಯೊಂದಿಗೆ ನಾಗರ ಉತ್ತಗಳಿಗೆ ತೆರಳಿ ಪೂಜೆ ಸಲ್ಲಿಸುವುದು ಗ್ರಾಮಾಂತರ ಪ್ರದೇಶದಲ್ಲಿ ಇಂದಿಗೂ ಆಚರಣೆಯಲ್ಲಿರುವ ಸಂಪ್ರದಾಯ. ಇನ್ನು ಉತ್ತಕ್ಕೆ ಪೂಜೆ ಸಲ್ಲಿಸಿದರೆ ಮನೆಗಳಲ್ಲಿನ ಚಿಕ್ಕ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಹಲವರದು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳು ದೇಶದ ಮಧ್ಯಮ ಮತ್ತು ಕೆಳವರ್ಗದ ಜನತೆಗೆ ಆಶಾ ಜ್ಯೋತಿಗಳಾಗಿವೆ. ಈ ಯೋಜನೆಗಳು ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುತ್ತವೆ ಎಂದು ಲೀಡ್ ಬ್ಯಾಂಕ್ ಮ್ಯಾನೇಜರ್ ವೆಂಕಟಕೃಷ್ಣ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಕೆನರಾ ಬ್ಯಾಂಕ್ ಎಫ್ಎಲ್ಸಿಯಿಂದ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಹಣಕಾಸು ಸಾಕ್ಷರತಾ ಕಾರ್ಯಕ್ರಮವನ್ನು ಲೀಡ್ ಬ್ಯಾಂಕ್ ಮ್ಯಾನೇಜರ್ ವೆಂಕಟಕೃಷ್ಣ ಉದ್ಘಾಟಿಸಿ ಮಾತನಾಡಿ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯು 1 ವರ್ಷದ ಜೀವ ವಿಮಾ ಯೋಜನೆಯಾಗಿದೆ. ಇದನ್ನು ವಾರ್ಷಿಕವಾಗಿ ನವೀಕರಿಸಬಹುದು. ಯಾವುದೇ ಕಾರಣದಿಂದ ವ್ಯಕ್ತಿಯು ಮರಣ ಹೊಂದಿದರೆ ಈ ಯೋಜನೆಯು ವಿಮಾ ರಕ್ಷಣೆಯನ್ನು ಒದಗಿಸುತ್ತದೆ. 18 ರಿಂದ 50 ವರ್ಷದೊಳಗಿನ ವ್ಯಕ್ತಿಗಳು ಈ ಯೋಜನೆಗೆ ಸೇರಬಹುದು. ಇನ್ನು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ಅಪಘಾತದಿಂದ ಉಂಟಾಗುವ ಸಾವು ಅಥವಾ ಅಂಗವೈಕಲ್ಯಕ್ಕೆ ವಿಮಾ ರಕ್ಷಣೆ ನೀಡುತ್ತದೆ. 18 ರಿಂದ 70 ವರ್ಷದೊಳಗಿನ ವ್ಯಕ್ತಿಗಳು ಈ ಯೋಜನೆಗೆ ಸೇರಬಹುದು ಎಂದರು. ಅದಕ್ಕೆ ಕೇಂದ್ರ ಸರ್ಕಾರ ಇದು 3ನೇ ಸ್ಕೀಮ್ ತಂದಿದೆ, ಅಟಲ್ ಪೆನ್ಷನ್ ಯೋಜನೆ. ಇದು ಪ್ರತಿ ತಿಂಗಳು ಕಟ್ಟಬೇಕು. 18 ರಿಂದ 40 ವರ್ಷ ಆಧಾರು, ಬಟ್ 60 ವರ್ಷ ಆದ್ಮೇಲೆ ಪೆನ್ಷನ್ ಸ್ಟಾರ್ಟ್ ಆಗ್ತದೆ. ಅದು ಮಾಹಿತಿ ನಾವು ಕೊಡ್ತೀವಿ. ಡೀಟೇಲ್ಸ್ ದಯವಿಟ್ಟು ಎನ್ರೋಲ್ ಆಗಿ. ಕೆನರಾ ಬ್ಯಾಂಕ್ ಎಫ್ಎಲ್ಸಿ ಸಲಹಾ ಸಮಿತಿ ಸದಸ್ಯ ಕೆಎಸ್ ನಾರಾಯಣಸ್ವಾಮಿ ಮಾತನಾಡಿ, ಕೆನರಾ ಬ್ಯಾಂಕ್ ಎಫ್ಎಲ್ಸಿ ಸಲಹಾ ಸಮಿತಿ ಸದಸ್ಯ ಕೆಎಸ್ ನಾರಾಯಣಸ್ವಾಮಿ ಮಾತನಾಡಿ, ಕೆನರಾ ಬ್ಯಾಂಕ್ ವತಿಯಿಂದ ಚದಲಪುರ ಬಳಿ 18 ರಿಂದ 45 ವರ್ಷದೊಳಗಿನವರಿಗೆ ಸ್ವ ಉದ್ಯೋಗ ಕೈಗೊಳ್ಳಲು ಊಟ ವಸತಿಯೊಂದಿಗೆ ಉಚಿತ ತರಬೇತಿಯನ್ನು ನೀಡಿ ಅಗತ್ಯವಿದ್ದಲ್ಲಿ ಸಾಲ ಸೌಲಭ್ಯವನ್ನು ನೀಡಲಾಗುತ್ತದೆ. ಇದರ ಸೌಲಭ್ಯವನ್ನು ಜನತೆ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆ ಗಂಗರತ್ನಮ್ಮ, ಕೆನರಾ ಬ್ಯಾಂಕ್ ಎಫ್ಎಲ್ಸಿ ಸಮನ್ವಯಾಧಿಕಾರಿ ಎಎಂ ಕವಿತಾ, ಪೆರೇಸಂದ್ರ ಕೆನರಾ ಬ್ಯಾಂಕ್ ಮ್ಯಾನೇಜರ್ ರಾಥೋಡ್, ಪಿಡಿಒ ವಿಜಯೇಂದ್ರ ಕುಮಾರ್, ಸ್ವಸಹಾಯ ಗುಂಪುಗಳ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು, ಬ್ಯಾಂಕ್ ಸಿಬ್ಬಂದಿ, ಸಾರ್ವಜನಿಕರು ಇದ್ದರು.
ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚೇಳೂರು ತಾಲೂಕು ಮಾಚನಪಲ್ಲಿ ಕೊತ್ತಚೆರುವು ಈಶ್ವರ ದೇವಾಲಯದ ಆವರಣದಲ್ಲಿ ಸಡಗರ ಸಂಭ್ರಮದಿಂದ ಶಿವಕೋಟಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಶಿವನ ಕಟೌಟ್ಗಳು ಭಕ್ತರಿಗೆ ಆಕರ್ಷಿತವಾಗಿತ್ತು. ಶಿವನ ಬಾವುಟಗಳು, ಬಂಟಿಂಗ್ಸ್ ಕೇಸರಿಯ ಬ್ಯಾನರ್ಗಳು ರಾರಾಜಿಸಿದವು. ಚೇಳೂರು ತಾಲೂಕಿನ ಪಾಳ್ಯಕೆರೆ ಗ್ರಾಮ ಪಂಚಾಯಿತಿಯ ಮಾಚನಪಲ್ಲಿ ಕೊತ್ತಚೆರುವಿನಲ್ಲಿ ಸಡಗರ ಸಂಭ್ರಮದಿಂದ ಶಿವಕೋಟಿ ಕಾರ್ಯಕ್ರಮ ನಡೆಯಿತು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಜನೆ ಮಂಡಳಿಗಳ 100 ಭಕ್ತರು ಆಗಮಿಸಿದ್ರು. ಈ ವೇಳೆ ಈಶ್ವರನ ಭಕ್ತರು ಮಾತನಾಡಿ, ಹಿಂಸೆ, ಅಸೂಯೆ, ದುರಾಸೆ, ಪ್ರತೀಕಾರಗಳನ್ನು ತ್ಯಜಿಸೋಣ. ಹಸಿವಿನಿಂದ ಸಂಕಟ ಅರಿತು ಮಾನವೀಯತೆಯಿಂದ ಬದುಕುವ ಸಂಕಲ್ಪವನ್ನು ತೋಡೋಣ. ಈಗ ಬಂದಿರುವ ಮುಂಗಾರಿನಲ್ಲಿ ಸಮೃದ್ಧಿಯಿಂದ ಮಳೆ ಬೆಳೆಯಾಗಿ ಜಾನುವಾರುಗಳಿಗೆ ನೀರು ಸಿಗಲಿ. ಎಲ್ಲರಿಗೂ ಆರೋಗ್ಯ ನೀಡಿ ಜನರಲ್ಲಿ ಹರ್ಷ ತರಲಿ, ಜನತೆಗೆ ಒಳ್ಳೆಯ ಬುದ್ಧಿ ನೀಡಲಿ ಎಂದು ಬೋಲೋ ಶಂಕರನಿಗೆ ಅಭಿಷೇಕ, ವಿಶೇಷ ಪೂಜೆ, ಪ್ರಾರ್ಥನೆ ಸಲ್ಲಿಸಿ ಶಿವಕೋಟಿ ಮಾಡುತ್ತಿದ್ದೇವೆ ಎಂದರು. ದೇವಾಲಯದ ಮುಂದೆ ಸುತ್ತಮುತ್ತಲಿನ ಗ್ರಾಮಗಳ 100 ಭಕ್ತರಿಗೆ ಅನ್ನ ಸಂತರ್ಪಣೆಗಳು ನಡೆಯಿತು. ಶಿವನ ಕಟೌಟ್ಗಳು ಭಕ್ತರಿಗೆ ಆಕರ್ಷಿತವಾಗಿದ್ವು. ಶಿವನ ಬಾವುಟಗಳು, ಬಂಟಿಂಗ್ಸ್ ಕೇಸರಿಯ ಬ್ಯಾನರ್ಗಳು ರಾರಾಜಿಸಿದ್ವು. ದೇವಾಲಯದ 4 ದಿಕ್ಕುಗಳಲ್ಲಿ ಮಾವಿನ ಎಲೆಯ ತಳಿರು ತೋರಣಗಳಿಂದ ಕಟ್ಟಲಾಗಿತ್ತು. ದೇವಾಲಯಕ್ಕೆ 3 ದಿನಗಳಿಂದ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಮಾಚನಪಲ್ಲಿ ಗ್ರಾಮದಲ್ಲೆಲ್ಲ ಮನೆಗಳನ್ನು ಸಿಂಗರಿಸಿ ಎಲ್ಲ ಹಬ್ಬಗಳಿಗಿಂತಲೂ ಶ್ರೀ ಶಿವಕೋಟಿ ಧಾರ್ಮಿಕ ಕಾರ್ಯಕ್ರಮಕ್ಕಾಗಿ ಗ್ರಾಮದಲ್ಲಿ ಹಬ್ಬವನ್ನಾಗಿ ಮಾಡಿಕೊಳ್ಳುತ್ತಿರುವುದು ನೋಡುಗರಿಗೆ ಹುಮ್ಮಸ್ಸು ತಂದಿತು. ಜಿವಿ ಚಲಪತಿ, ಚೇಳೂರು. ವರಮಹಾಲಕ್ಷ್ಮಿ ಮತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ಗೌರಿಬಿದನೂರು ತಾಲೂಕಿನಾದ್ಯಂತ ಬಾಗಿನ ರೂಪದಲ್ಲಿ ವಾಟದ ಹೊಸಹಳ್ಳಿ ಮತ್ತು ನಗರಗೆರೆ ಭಾಗದಲ್ಲಿ ಸೋಮವಾರ ಸೀರೆಗಳನ್ನು ಹಂಚಿಕೆ ಮಾಡಿದ್ದಾರೆ. ಆದರೆ ವಾಟದ ಹೊಸಹಳ್ಳಿಯ ಕೆಲವು ವಾರ್ಡ್ಗಳಲ್ಲಿ ಮಹಿಳೆಯರು ಸೀರೆಗಳನ್ನು ಸುಟ್ಟು ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿರುವ ವಿಡಿಯೋ ತುಣುಕುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಇತ್ತೀಚೆಗೆ ವಾಟದ ಹೊಸಳ್ಳಿ ಕೆರೆ ನೀರನ್ನು ನಗರಕ್ಕೆ ತರುವ ವಿಚಾರದಲ್ಲಿ ಅಲ್ಲಿನ ರೈತರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿ ಪಂಜಿನ ಮೆರವಣಿಗೆ, ಪ್ರತಿಭಟನೆಗಳನ್ನು ನಡೆಸಿದರು. ಅಮೃತ್ ಯೋಜನೆಯ ಶಂಕುಸ್ಥಾಪನೆ ಸಂದರ್ಭದಲ್ಲೂ ಸಹ 100 ರೈತರು ಪ್ರತಿಭಟನೆ ನಡೆಸಿದ್ರಿಂದ ಪೊಲೀಸರು ಹಲವು ರೈತರನ್ನು ವಶಕ್ಕೆ ಪಡೆದು ಬಿಡುಗಡೆ ಮಾಡಿದರು. ಇದೀಗ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ಗೌರಿಬಿದನೂರು ತಾಲೂಕಿನಾದ್ಯಂತ ವರಮಹಾಲಕ್ಷ್ಮಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬಾಗಿನ ರೂಪದಲ್ಲಿ ಹಂಚಿಕೆ ಮಾಡಿದ್ದ ಸೀರೆಗಳನ್ನು ಸುಟ್ಟು ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿರುವ ವಿಡಿಯೋ ತುಣುಕುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ನಮ್ಮ ಕೆರೆಯ ನೀರನ್ನು ನಗರಕ್ಕೆ ತೆಗೆದುಕೊಂಡು ಹೋಗುತ್ತಿರುವುದಕ್ಕೆ ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಕೆಲವೆಡೆ ಧಿಕ್ಕಾರಗಳನ್ನು ಕೂಗಿರುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಒಳ ಮೀಸಲಾತಿ ಜಾರಿಗೊಳಿಸಲು ಸರ್ಕಾರದ ವಿಳಂಬ ಧೋರಣೆಯನ್ನು ಖಂಡಿಸಿ ಆಗಸ್ಟ್ 18ರಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮಾದಿಗ ಬಂಧುಗಳು ಭಾಗವಹಿಸಬೇಕೆಂದು ಮಾದಿಗ ದಂಡೋರ ಒಳ ಮೀಸಲಾತಿ ಹೋರಾಟ ಸಮಿತಿ ಎಂಆರ್ಪಿಎಸ್ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿ ವರ್ಗೀಕರಣ ಬಗ್ಗೆ ತಾರತಮ್ಯ ನೀತಿ ಹಾಗೂ ಸರ್ಕಾರದ ಧೋರಣೆ ಖಂಡಿಸಿ ಆಗಸ್ಟ್ 1ನೇ ತಾರೀಕು
ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಆಗಸ್ಟ್ 11 ತಾರೀಕಿನಂದು ನಡೆಯಲಿರುವ ಕ್ಯಾಬಿನೆಟ್ ಸಭೆಯಲ್ಲಿ ಸರ್ಕಾರ ಮಾದಿಗ ಸಮುದಾಯಕ್ಕೆ ನೀಡಿರುವ ಮಾತು ಉಳಿಸಿಕೊಳ್ಳದ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷ ಬಿ ನರಸಪ್ಪ ದಂಡೋರರವರ ಅಧ್ಯಕ್ಷತೆಯಲ್ಲಿ ಆಗಸ್ಟ್ 18ರಂದು ಬೃಹತ್ ಮಟ್ಟದಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ರವಿಕುಮಾರ್, ಎಎನ್ ಮಂಜುನಾಥ್, ಸೀಕಲ್ ಶಿವಣ್ಣ, ಸರಸ್ವತಿ, ಡಿಎಂ ಮಂಜುನಾಥ್, ಜಿಲ್ಲಾ ಹಾಗೂ ತಾಲೂಕು ಮುಖಂಡರು ಹಾಜರಿದ್ದರು. ಚಿಕ್ಕಬಳ್ಳಾಪುರ 7ನೇ ವಾರ್ಡ್ನ ನಿವಾಸಿ ಪೂಜಪ್ಪ ಎನ್ನುವವರು ಸುಮಾರು 20 ವರ್ಷಗಳಿಂದ ಗಾರೆ ಕೆಲಸ ಮಾಡಿಕೊಂಡು ಕುಟುಂಬ ನಡೆಸುತ್ತಿದ್ದರು. ಗಾರೆ ಕೆಲಸ ಮಾಡುವಾಗ ಕಾಲಿಗೆ ಇಟ್ಟಿಗೆ ಬಿದ್ದು ಶುಗರ್ ಇದ್ದ ಕಾರಣ ಕಾಲು ಗಾಯ, ಗ್ಯಾಂಗ್ರೀನ್ಗೆ ತಿರುಗಿ ಕಾಲನ್ನೇ ತೆಗೆಯುವ ಪರಿಸ್ಥಿತಿಗೆ ಬಂದಿದ್ದು, ಆತನ ಸಂಪಾದನೆ ಮೇಲೆ ಅವಲಂಬಿತರಾಗಿದ್ದ ಕುಟುಂಬ ಬೀದಿಗೆ ಬಂದಿದೆ. ಆತನ ಒಬ್ಬನೇ ಮಗ ಈಗ PPHS ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದಾನೆ. ತುಂಬಾ ಕಷ್ಟದಿಂದ ನರಳುತ್ತಾ ಜೀವನ ಸಾಗಿಸುತ್ತಿರುವ ಬಡ ಕುಟುಂಬಕ್ಕೆ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಕಾರ್ಯಕರ್ತರು ಮನೆಗೆ ಬೇಕಾದ ರೇಷನ್, ಮಗ ಓದಲು ಕಲಿಕಾ ಸಾಮಗ್ರಿಗಳನ್ನು ಅವರ ಮನೆಗೆ ತಲುಪಿಸಿ ಮಾನವೀಯತೆ ಮೆರೆದಿದ್ದಾರೆ. ಇದು ನಮ್ಮ ಅಳಿಲು ಸೇವೆ. ಇನ್ಯಾರಾದ್ರೂ ಮಾನವೀಯತೆ ಮನಸ್ಸುಳ್ಳವರು ಇವರಿಗೆ ಸಹಾಯ ಮಾಡಬಹುದು ಎಂದು ಗೌರವಾಧ್ಯಕ್ಷ ಹೋಟೆಲ್ ರಾಮಣ್ಣ ಮನವಿ ಮಾಡಿದ್ದಾರೆ. ಗಾಯಾಳು ಪೂಜಪ್ಪ ಹೆಂಡತಿ ನಾಗಲಕ್ಷ್ಮಿ ಆ ಮನೆ ಈ ಮನೆ ಕೆಲಸ ಮಾಡಿ ತನ್ನ ಗಂಡನ ವೈದ್ಯಕೀಯ ವೆಚ್ಚ ಹಾಗೂ ಕುಟುಂಬ ಪೋಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾಳೆ. ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷರಾದ ಹೋಟೆಲ್ ರಾಮಣ್ಣ, ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಪ್ರಕಾಶ್, KS ನಾರಾಯಣಸ್ವಾಮಿ, ಗುಂಪು ಮರದ ಆನಂದ್ ಮುಂತಾದವರು ಅವರ ಮನೆಗೆ ತೆರಳಿ ರೇಷನ್ ಸಾಮಗ್ರಿ ನೀಡಿ ಗಾಯಗೊಂಡ ಪೂಜಪ್ಪ ಮತ್ತು ಆತನ ಹೆಂಡತಿಗೆ ಧೈರ್ಯ ತುಂಬಿದರು. ದೇವನಹಳ್ಳಿ ತಾಲೂಕಿನ ಜುಟ್ಟನಹಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಅಶ್ವತ್ಥ ಕಟ್ಟೆ ಮತ್ತು ನಾಗದೇವತೆಗಳ ಪ್ರತಿಷ್ಠಾಪನೆ ಹಾಗೂ ಅಶ್ವತ್ಥ ವಿವಾಹ ಮಹೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಸಮಾಜ ಸೇವಕ ಜುಟ್ಟನಹಳ್ಳಿ ಚೇತನ್ ಗೌಡ ಅವರು ಮಾತನಾಡಿ, ಧಾರ್ಮಿಕ ವಿಧಿವಿಧಾನಗಳು, ಕಲೆ, ಸಂಸ್ಕೃತಿ ಮರೆಯಾಗುತ್ತಿರುವ ಇಂದಿನ ದಿನಮಾನದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ನಾಗದೇವತೆಗಳನ್ನು ಪ್ರತಿಷ್ಠಾಪಿಸಿ ಧಾರ್ಮಿಕ ಕಾರ್ಯಗಳಿಗೆ ಮೆರುಗು ನೀಡಿದ್ದಾರೆ. ಜುಟ್ಟನಹಳ್ಳಿ ಗ್ರಾಮದಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ನಮ್ಮ ಸಂಸ್ಕೃತಿ ಸಂಪ್ರದಾಯ ಆಚರಣೆಯಿಂದ ಮುಂದಿನ ಯುವ ಪೀಳಿಗೆಗೆ ಅಶ್ವತ್ಥ ಕಟ್ಟೆಯ ಮಹತ್ವ ತಿಳಿಯಲಿದೆ ಎಂದರು. ಈ ಸಂದರ್ಭದಲ್ಲಿ ಜಾಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಾಲಸುಬ್ರಹ್ಮಣ್ಯ, ಪದ್ಮಾವತಿ, ಹಿರಿಯ ಮುಖಂಡ ತಮ್ಮಣ್ಣಪ್ಪ, ಶಿಕ್ಷಕ ಮುನೇಗೌಡ, ಆಂಜಿನಪ್ಪ, ಎನ್ ತಮ್ಮಣ್ಣಪ್ಪ, ಯುವಕರಾದ ಅಶೋಕ್ ಸೇರಿದಂತೆ ಜುಟ್ಟನಹಳ್ಳಿ ಗ್ರಾಮದ ಗ್ರಾಮಸ್ಥರು, ಸುತ್ತಮುತ್ತಲಿನ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಭಾರತೀಯ ಕಿಸಾನ್ ಸಂಘ ರಚನಾತ್ಮಕವಾಗಿ ರಾಷ್ಟ್ರವ್ಯಾಪ್ತಿ ಕಾರ್ಯನಿರ್ವಹಿಸುತ್ತಿದ್ದು, ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು, ರೈತರನ್ನು ಒಳ್ಳೆಯ ದಾರಿಗೆ ತೆಗೆದುಕೊಳ್ಳಬೇಕೆಂಬ ಉದ್ದೇಶದಿಂದ ಈ ಕಾರ್ಯಾಗಾರವನ್ನು ಮಾಡಲಾಗುತ್ತದೆ ಎಂದು ದಕ್ಷಿಣ ಪ್ರಾಂತ್ಯದ ಉಪಾಧ್ಯಕ್ಷ ನಾರಾಯಣ ರೆಡ್ಡಿ ತಿಳಿಸಿದರು. ಗೌರಿಬಿದನೂರು ನಗರದ ಸಾಯಿಬಾಬಾ ಮಂದಿರದಲ್ಲಿ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ದಕ್ಷಿಣ ಪ್ರಾಂತ್ಯ ಚಿಕ್ಕಬಳ್ಳಾಪುರ ಜಿಲ್ಲಾ ಗೌರಿಬಿದನೂರು ತಾಲೂಕು ಘಟಕದ ವತಿಯಿಂದ ಒಂದು ದಿನದ ನೈಸರ್ಗಿಕ ಕೃಷಿ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೃಷಿಕರ ಸಮಸ್ಯೆಗಳನ್ನು ಪಟ್ಟಿ ಮಾಡುವುದರ ಜೊತೆಗೆ ರೈತರ ಕಷ್ಟಗಳಿಗೆ ಸ್ಪಂದಿಸುವ ಕಾರ್ಯಕ್ರಮವನ್ನು ಮಾಡಲಾಗುವುದು. ಕಿಸಾನ್ ಸಂಘ ವತಿಯಿಂದ ಸುಭಾಷ್ ಪಾಳೇಕರ್ ರವರ ಮಾರ್ಗದರ್ಶನಕರಾದ ಪ್ರಸನ್ನ ಕುಮಾರ್ ರವರನ್ನು ಅತಿಥಿಯಾಗಿ ಕರೆಸಿ ತಾಲೂಕಿನಲ್ಲಿ ನೈಸರ್ಗಿಕ ಕೃಷಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಾಗಾರಕ್ಕೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಕೂಡ ಬಂದಿದ್ದಾರೆ. ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಪ್ರಸನ್ನಮೂರ್ತಿ, ಸಂಪನ್ಮೂಲ ವ್ಯಕ್ತಿ CH ಪ್ರಕಾಶ್, ಅಧ್ಯಕ್ಷ ಗೌರಿಬಿದನೂರು NS ವೇಣುಗೋಪಾಲ ರೆಡ್ಡಿ, ನಿಕಟಪೂರ್ವ ಅಧ್ಯಕ್ಷ VH ರವಿ, ಜಿಲ್ಲಾ ಉಪಾಧ್ಯಕ್ಷರು ರಾಮು, ಜಿಲ್ಲಾ ಪ್ರಮುಖರು ನಂಜಪ್ಪ, ನೈಸರ್ಗಿಕ ಕೃಷಿಕರು ಹಾಗೂ ರೈತ ಬಾಂಧವರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಗರ ಪಂಚಮಿ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಇಶಾ ಆದಿಯೋಗಿ ನಾಗಮಂಟಪಕ್ಕೆ ಹರಿದು ಬಂದ ಭಕ್ತರ ದಂಡು, ನಾಗನಿಗೆ ಹಾಲಿನ ಅಭಿಷೇಕ. ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರದ ವೆಂಕಟರಮಣ ಸ್ವಾಮಿಗೆ ಮಹಾಕುಂಭಾಭಿಷೇಕ ಪುನರ್ ನಿರ್ಮಾಣಗೊಂಡು 12 ವರ್ಷಗಳು ಪೂರ್ತಿಯಾದ ಹಿನ್ನೆಲೆ 3 ದಿನಗಳಿಂದ ವೈಭವದಿಂದ ನಡೆದ ಧಾರ್ಮಿಕ ಹೋಮ ಹವನ ಪೂಜಾ ಕಾರ್ಯಕ್ರಮಗಳು. ಸರ್ಕಾರದಿಂದ ಮಂಜೂರಾದ ಭೂಮಿಯಲ್ಲಿ ಬಲಾಢ್ಯರಿಂದ ಅಕ್ರಮ ಭೂ ಕಬಳಿಕೆ, ಸರ್ವೇಯರ್ ಅನ್ನು ತಡೆದು ಭೂ ಕಬಳಿಕೆಗೆ ಬಿಡೋಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸಾಗುವಳಿ ಚೀಟಿದಾರ ರೈತರು. ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮುಂದಾದ ರಾಜ್ಯ ಸರ್ಕಾರ, ಶೀಘ್ರದಲ್ಲಿಯೇ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಬಳಿ ಅಕ್ಕ ಕೆಫೆ ಉದ್ಘಾಟನೆ, ರಿಯಾಯಿತಿ ದರದಲ್ಲಿ ಎಲ್ಲರಿಗೂ ಮನೆ ಊಟ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.